ಎಲ್ಲರ ಕಣ್ಣಂಚಿನಲ್ಲಿಯೂ ನೀರು ಉರಿತು. ಬಹು ದಿವಸಗಳಿಂದ ಜತೆಯಾಗಿದ್ದುಕೊಂಡು ಈಗ ಅಗಲಬೇಕಾದ ಸ್ಥಿತಿಯಲ್ಲಿ ಎಲ್ಲರಿಗೂ ದುಃಖವಾಗುವುದು ಸ್ವಾಭಾವಿಕವೇ. ಶ್ರೀರಾಮನು ವಿಮಾನದ ಮುಂದೆ ನಿಂತು ಅದನ್ನು ಕ್ರಮದಂತೆ ಅರ್ಚಿಸಿ ಲಕ್ಷ್ಮಣನನ್ನು ಮೊದಲಾಗಿ ಏರುವಂತೆ ಹೇಳಿ ತಾನೂ ಏರಿಕೊಂಡು ತನ್ನ ಸೀತೆಯನ್ನು ಹತ್ತಿಸಿಕೊಂಡನು. ಹಾಗೆಯೇ ಮುಖವನ್ನು ಹೊರಕ್ಕೆ ಚಾಚಿ ಹೋಗಿ ಬರುತ್ತೇವೆ ಎಂದು ನುಡಿದು ಕೈ ಮುಗಿದನು. ಸೀತಾ ಲಕ್ಷ್ಮಣರು ಹಾಗೆಯೇ ಮಾಡಿದರು. ನೆರೆದಿದ್ದ ಎಲ್ಲ ವಾನರರು ದಾನವರು ಕೈಜೋಡಿಸಿ ವಂದಿಸಿದರು. ಆದರೆ ಅವರೆಲ್ಲರಿಗೂ ಶ್ರೀರಾಮನ ಜತೆಯಲ್ಲಿ ಅಯೋಧ್ಯೆಗೆ ಹೋಗಬೇಕೆಂಬ ಆಸೆ. ಆದರೆ ಬರುತ್ತೀರಾ ಎಂದು ಸ್ವಾಮಿ ಕೇಳಲಿಲ್ಲ. ನಾವಾಗಿ ಹೋಗಿ ಬರುತ್ತೇವೆ ಎಂದು ಹೇಗೆ ಹೇಳಲಿ ಎಂದು ಸಂಕೋಚ. ತಮ್ಮಲ್ಲೇ ಮಾತಾಡುತ್ತಿದ್ದವರು ಇನ್ನು ಒಂದೇ ಒಂದು ನಿಮಿಷವನ್ನು ಕಳೆದರೆ ಎಲ್ಲವೂ ಕೈತಪ್ಪಿ ಹೋಗುವುದೆಂದು ಭಾವಿಸಿ ತಮ್ಮೆಲ್ಲರ ಅಪೇಕ್ಷೆಯನ್ನು ಮುಂದಿಡಲು ವಿಭೀಷಣನನ್ನೇ ಕೇಳಿಕೊಂಡರು. ವಿಮಾನ ಹೊರಡುವ ಸ್ಥಿತಿಯಲ್ಲಿತ್ತು. ಅನೇಕರು ನೆಲದ ಮೇಲೆ ಉದ್ದಂಡವಾಗಿ ನಮಸ್ಕರಿಸುತ್ತಿದ್ದರು. ಕೆಲವರು ಕೈಗಳನ್ನು ಜೋಡಿಸಿಯೇ ವಂದಿಸುತ್ತಿದ್ದರು. ವಿಭೀಷಣನು ಅಂತೂ ಧೈರ್ಯ ಮಾಡಿ ಶ್ರೀರಾಮನ ತೀರಾ ಸಮೀಪಕ್ಕೆ ಬಂದು ಎಲ್ಲರನ್ನೂ ಕೈಬೀಸಿ ಕರೆದನು. ಏನೋ ಹೇಳತಕ್ಕದ್ದಿರಬೇಕೆಂದು ಶ್ರೀರಾಮನು ತನ್ನ ಕತ್ತನ್ನು ಹೊರಚಾಚಿ ಏನು ಎಂದು ವಿಚಾರಿಸಿದನು. ಅಷ್ಟರಲ್ಲಿ ಬಹುಮಂದಿ ಪುಷ್ಪಕದ ಸುತ್ತಲೂ ನಿಂತುಕೊಂಡರು. ಮತ್ತೆ ವಿಭೀಷಣನು ಕೈಜೋಡಿಸಿಕೊಂಡು ಶ್ರೀರಾಮಚಂದ್ರ, ನಮ್ಮ ವಾನರರಿಗೂ ದಾನವರಿಗೂ ಒಂದು ಆಸೆ ಇತ್ತು. ಸನ್ನಿಧಿಯಲ್ಲಿ ಎಲ್ಲರೂ ಪ್ರತ್ಯೇಕವಾಗಿ ಆಡಿಕೊಳ್ಳುವುದು ಸರಿಯಲ್ಲವೆಂದು ನಮ್ಮೆಲ್ಲರ ಏಕಾಭಿಪ್ರಾಯವನ್ನು ಭಿನ್ನಯಿಸಿಕೊಳ್ಳಲು ನನಗೆ ಇವರೆಲ್ಲರೂ ಆಜ್ಞಾಪಿಸಿದರು. ನಾನು ನನಗಾಗಿಯೂ ನಮ್ಮ ಇವರೆಲ್ಲರಿಗಾಗಿಯೂ ವಿಜ್ಞಾಪಿಸಿಕೊಳ್ಳತಕ್ಕ ಒಂದು ಪ್ರಾರ್ಥನೆ ಇತ್ತು. ಅಪ್ಪಣೆಯಾದರೆ ಎಂದು ಪ್ರಸ್ತಾಪಿಸಿದನು. ಶ್ರೀರಾಮನು, ವಿಭೀಷಣ, ನಿಮ್ಮವನೇ ಆದ ನನ್ನಲ್ಲಿ ಯಾಕೆ ಇಷ್ಟು ಸಂಕೋಚ? ತಿಳಿದ ನೀವು ಅನಪೇಕ್ಷಿತವನ್ನು ಅಪೇಕ್ಷಿಸಲಾರಿರಿ. ನಾನು ಅದನ್ನು ಬಲ್ಲೆನು. ಏನು ನಿಮ್ಮ ವಾಂಛಿತವು ಎಂದು ಕೇಳಿದನು. ವಿಭೀಷಣನು, ಸ್ವಾಮಿ, ಶ್ರೀರಾಮನು ಸೀತಾ ಸಮೇತನಾಗಿ ಮಂಗಲ ಸ್ನಾನ ಮಾಡಿ ಸರ್ವಾಭರಣ ಭೂಷಿತನಾಗಿ ತಾಯಿ ಕೌಸಲ್ಯಾದೇವಿಯರನ್ನು ವಂದಿಸುವ ಸುಂದರ ದೃಶ್ಯವನ್ನೊಮ್ಮೆ ಕಂಡು ಕೃತಾರ್ಥರಾಗಬೇಕೆಂದು ನಮ್ಮೆಲ್ಲರ ಆಸೆ ಎಂದು ಭಿನ್ನಯಿಸಿಕೊಂಡನು. ಅಷ್ಟೇ ಏನು? ಅದಕ್ಕೇಕೆ ಇಷ್ಟು ಸಂದೇಹ? ನಿಮ್ಮ ಮಾತಿನ ಅರ್ಥವು ನನಗಾಯಿತು. ನಿಮಗೆಲ್ಲ ನನ್ನೊಂದಿಗೆ ಸಾಕೇತಕ್ಕೆ ಬರುವ ಬಯಕೆಯಾಗಿದೆ ಅಲ್ಲವೇ? ಯುದ್ಧದಲ್ಲಿ ದಣಿದವರು, ಬಂಧುಗಳನ್ನು ಸಂಸಾರವನ್ನು ಬಿಟ್ಟು ಬಹುದಿವಸ ದೂರದಲ್ಲಿದ್ದವರು ನಾವು ಬರುತ್ತೀರಾ ಎಂದು ಕೇಳಿದರೆ ಬರಲಾರೆವು ಎನ್ನಲಾಗುವುದಿಲ್ಲ. ಹಾಗಾಗಿ ವೃಥಾ ನಿಮ್ಮನ್ನೆಲ್ಲ ಆ ತೊಡಕಿನಲ್ಲೇಕೆ ಕೆಡಹಬೇಕೆಂಬ ಭಾವಿಸಿ ನಾನು ಪ್ರಸ್ತಾವಿಸಲಿಲ್ಲ. ನಿಮಗೆ ಬರುವ ಅಪೇಕ್ಷೆ ಇದ್ದರೆ ನಿಮ್ಮ ನುಡಿದು ರಾಮನೆಲ್ಲಿ ಅಗತ್ಯವಾಗಿ ಬನ್ನಿ, ಬರಲೇಬೇಕು, ನಮಗೂ ಅದು ಪೂರ್ಣ ಸಂತೋಷ ಎಂದು ಶ್ರೀರಾಮನು ನುಡಿದನು. ಅಮೃತ ವರ್ಷವೇ ಸುರಿದಂತೆ ಶ್ರೀರಾಮನ ನುಡಿಮುತ್ತುಗಳನ್ನು ಶರತ್ಕಾಲದ ಪೂರ್ಣಿಮೆಯಿಂದ ಉಬ್ಬಿ ಬರುವ ಸಾಗರದಂತೆ ಎಲ್ಲ ಕಪಿವೀರರು ವಿಭೀಷಣಾದಿಗಳು ಪರಮಾನಂದದಿಂದ ನಲಿದು ನರ್ತಿಸಿಯೇ ಬಿಟ್ಟರು. ಹಾಗೆಯೇ ಒಂದೇ ಒಂದು ನಿಮಿಷ ಕೂಡ ಕಳೆಯದೆ ಒಬ್ಬೊಬ್ಬರಾಗಿ ವಿಮಾನವನ್ನೇರಿದರು. ಶ್ರೀರಾಮನು ಮತ್ತೊಮ್ಮೆ ಯಾರಾದರೂ ಉಳಿದಿರುವರೋ ಎಂದು ಕತ್ತನ್ನು ಹೊರಚಾಚಿ ನೋಡಿದನು. ಯಾರೂ ಉಳಿದಿರಲಿಲ್ಲ. ಎಲ್ಲರೂ ಪುಷ್ಪವನ್ನು ಅಡರಿ ಆಗಿತ್ತು. ಪರಮೋಲ್ಲಾಸಭರಿತರಾದ ಅವರೆಲ್ಲರೂ ತಾವು ಜೀವನ್ಮುಕ್ತತೆಯನ್ನೇ ಪಡೆದೆವು ಎನ್ನುವಷ್ಟು ಆನಂದಪಟ್ಟರು. ಅದರ ದ್ಯೋತಕವಾಗಿಯೋ ಎಂಬಂತೆ ವಿಮಾನವು ನಿಧಾನವಾಗಿ ಚಲಿಸತೊಡಗಿತು. ಲಂಕೆಯ ತ್ರಿಕುಟಾಚಲಕ್ಕೊಮ್ಮೆ ಸುತ್ತುವರಿದು ಮೇಲೇರಿ ಪುಷ್ಪಕವು ಗಾಳಿಯಲ್ಲಿ ತೇಲಿ ಹಾರತೊಡಗಿತು. ಸೇತುವನ್ನು ಕಂಡು ಶ್ರೀರಾಮನು ಅಲ್ಲಿಂದಲೇ ಬಾಣವನ್ನು ತೆಗೆದು ಪ್ರಯೋಗ ಮಾಡಿ ಆ ಸೇತುವನ್ನು ಕತ್ತರಿಸಿಬಿಟ್ಟನು. ಅಗತ್ಯವಿದ್ದರೆ ಮಾತ್ರ ಅನಿವಾರ್ಯವಾಗಿ ಕಡಲನ್ನು ಬಂಧಿಸಬೇಕು. ಕಾರ್ಯವು ಮುಗಿದ ಮೇಲೆ ಆ ಬಂಧನವನ್ನು ಹರಿಸಬೇಕು. ಇಲ್ಲವಾದರೆ ಅದು ಪ್ರಕೃತಿ ವಿರೋಧವಾಗುತ್ತದೆ. ಹಾಗೆ ಮಾಡುವುದು ಭೂಷಣವಲ್ಲವೆಂದು ತನ್ನವರಿಗೆ ಹೇಳುತ್ತಾ ನಸುನಕ್ಕನು. ಸೀತೆಯು ಶ್ರೀರಾಮನ ಬಳಿಯಲ್ಲಿಯೇ ಕುಳಿತುಕೊಂಡು ಮೊಗುಚುವ ತೆರೆಗಳ ಮಹಾಸಾಗರವನ್ನು ಕಣ್ದನಿಯೇ ನೋಡುತ್ತಾ ಆನಂದಪಡುತ್ತಿದ್ದಳು. ಶ್ರೀರಾಮನು ಆಕೆಗೆ ಒಂದೊಂದಾಗಿ ತೋರಿಸುತ್ತಾ ಬಂದನು. ವಿ ಎನ್ ಭಾಗವತ್ ಪರ್ಬಳ್ಳಿ.